ಸುಬ್ಬು ಪೃಥ್ವಿ ಬದುಕಿದಾನ ಅವತ್ತು? ಹೌದು ಯಜಮಾನ್ರೆ, ಅವತ್ತು ನಾವೆಲ್ಲರೂ ಇವ್ರು ಬದುಕಿಲ್ಲ ಅಂತಲೇ ಅಂದ್ಕೊಂಡ್ವಿ. ಆದರೆ ನೀವು ಹೋದ್ಮೇಲೆ ಗೊತ್ತಾಗಿದ್ದು ಅವ್ರು ಇನ್ನೂ ಬದುಕಿದ್ದಾರೆ ಅಂತ. ಇಮ್ಮಿಡಿಯೇಟಾಗಿ ಗೊತ್ತಾದ ತಕ್ಷಣ ಇಲ್ಲಿ ಕರ್ಕೊಂಬಂದೆ. ಡಾಕ್ಟ್ರು ಅವ್ರ ಪ್ರಾಣ ಉಳಿಸಿದ್ರು. ಆದರೆ ಇವ್ರಿಗೆ ಮಾತಾಡೋ ಪರಿಸ್ಥಿತಿಲಿಲ್ಲ, ಕೋಮಾಗೆ ಹೋಗ್ಬಿಟ್ಟಿದ್ದಾರೆ ಅಂತಲೂ ಹೇಳ್ಬಿಟ್ರು ಯಜಮಾನ್ರೆ. ಹೌದು ಯಜಮಾನ್ರೆ, ಪೃಥ್ವಿ ಬದುಕ್ತಾನೋ ಸಾಯ್ತಾನೋ ಅಂತ ಒಂದು ಗೊತ್ತಾಗಲಿಲ್ಲ. ಅದಕ್ಕೆ ಈ ವಿಷಯ ನಿಮಗೆ ಹೇಳಿರಲಿಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ. ಪದ್ಮನಾಭ್ ಅವರೇ, ನನಗೆ ನೀವು ವಿಷಯ ಹೇಳಬೇಕಾಗಿತ್ತು. ಪರವಾಗಿಲ್ಲ ಬಿಡಿ. ಸುಬ್ಬು, ಇವ್ನು ಮಾತಾಡೋಕ್ಕೆ ಎಷ್ಟು ದಿನ ತಗೋತಾನೆ? ಗೊತ್ತಿಲ್ಲ ಯಜಮಾನ್ರೆ. ಇವ್ರು ಕೋಮಾಗೆ ಹೋಗಿರೋದ್ರಿಂದ ಇನ್ನು ನಾಳೆನೇ ಕೋಮಾಯಿಂದ ಹೊರಗಡೆ ಬಂದರೂ ಬರ್ಬೋದು ಅಂತ ಇದ್ದಾರೆ. ಇಲ್ಲಾಂದರೆ 1 ವರ್ಷ ಆದರೂ ಆಗ್ಬೋದು, ಇಲ್ಲಾಂದರೆ ಅವ್ರ ಪ್ರಜ್ಞೆನೇ ಬರಲ್ಲ ಅಂತಲೂ ಹೇಳ್ಬಿಟ್ಟಿದ್ದಾರೆ ಯಜಮಾನ್ರೆ. ಇವಾಗ ಪ್ರಶ್ನೆ ಬಂದು ಬರ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ ಯಜಮಾನ್ರೆ. ಏನು ಹೇಳೋಕ್ಕಾಗ್ತಾ ಇಲ್ವಂತೆ. ನೋಡಿ ಯಜಮಾನ್ರೆ, ನಮ್ಮ ಪೃಥ್ವಿ ಹೇಗಾಗೋಗ್ಬಿಟ್ಟ ನೋಡಿ. ಇವ್ನು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅಂತ ಕೋಪ ಮಾಡ್ಕೋಬೇಕು, ಅಥವಾ ಇವನು ಈ ಥರ ಪರಿಸ್ಥಿತಿಲಿ ಸಿಕ್ಕಿದ್ದಾನೆ ಅಂತ ಬೇಜಾರು ಮಾಡ್ಕೋಬೇಕು? ಇವನು ಸರಿ ಹೋಗಿ ನನಗೆಲ್ಲ ನಿಜಾನೇ ಹೇಳ್ತಾನೆ ಅಂತ ಸಂತೋಷ ಪಡಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ನೀನು ಈ ಸ್ಥಿತಿಲಿ ನನಗೆ ಸಿಕ್ಕಿದ್ಯಾ, ನೀನು ಹುಷಾರಾಗಬೇಕು, ನೀನು ಮಾತಾಡಬೇಕು, ನಾನು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಡಬೇಕು. ನನಗೆ ಏನ್ ನಡೀತು ಅನ್ನೋದು ನಿಜ ಗೊತ್ತಾಗ್ಬೇಕು. ಮಾಡೋದೆಲ್ಲ ಮಾಡಿಬಿಟ್ಟು ಪ್ರಶಾಂತವಾಗಿ ಮಲಗಿದ್ದಾನೆ. ಪ್ರಾಣ ಸ್ನೇಹಿತ ಅಂತ ಇದು ಹತ್ರ ಬಿಟ್ಕೊಂಡಿದ್ದಕ್ಕೆ ನನಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟಿಲ್ಲ. ಏಯ್, ಎದ್ದಾಳೋ ಎದ್ದಾಳೋ. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಲೇಬೇಕು. ಓ ಮೈ ಗಾಡ್, ಇವನಿನ್ನೂ ಬದುಕಿದಾನ? ಇವನ್ ಬದುಕಿರೋ ವಿಷಯ ವೀರುಗೆ ಹೇಗೆ ಗೊತ್ತಾಯ್ತು? ಮುಗೀತು, ನನ್ನ ಕತೆ ಮುಗೀತು. ವೀರುಗೆ ಸತ್ಯ ಎಲ್ಲ ಗೊತ್ತಾದ್ರೆ ವೀರು ನನ್ನನ್ನು ಸುಮ್ಮನೆ ಬಿಡ್ತಾನಾ? ಏನ್ ಮಾಡ್ಲಿ? ಡಾಕ್ಟರ್, ಇವನ್ಗೆ ಯಾವಾಗ ಪ್ರಜ್ಞೆ ಬರುತ್ತೆ? ಇವನ್ ಮತ್ತೆ ಯಾವಾಗ ಕೂತು ಮಾತಾಡ್ತಾನೆ? ನಾವು ಅದೇ ಪ್ರಯತ್ನದಲ್ಲಿದ್ದೀವಿ ಸರ್. ಇವ್ರಿಗೆ ಫಿಸಿಕಲಿ ಯಾವ ತೊಂದರೆನೂ ಇಲ್ಲ, ಕಂಪ್ಲೀಟಾಗಿ ಹುಷಾರಾಗೇ ಇದ್ದಾರೆ. ಆದರೆ ಕೋಮದಿಂದ ಮಾತ್ರ ಆಚೆ ಬಂದಿಲ್ಲ. ಸತ್ಯ, ಈ ಪೃಥ್ವಿ ಬದುಕಿದ್ರು ಸತ್ಯ ಶವ ತರನೇ ಇದ್ದಾನೆ. ಹೇಗಿದ್ರು ವೀರುಗೆ ಇವನ್ ಯಾವ ಸತ್ಯ ಹೇಳಕ್ಕೂ ಆಗಲ್ಲ, ವೀರುಗೆ ಯಾವ ಸತ್ಯ ಗೊತ್ತಾಗೋದು ಇಲ್ಲ. ಪದ್ಮನಾಭ್ ಅವರೇ, ಸುಬ್ಬು, ನಾನು ಇವನ ಜೊತೆ ಮಾತಾಡಲೇಬೇಕು. ಡಾಕ್ಟ್ರೆ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಇವನ್ನ ಸರಿಯಾಗಿ ನೋಡ್ಕೊಳ್ಳಿ. ಇವನ್ನ ಗುಣ ಮಾಡಿ ಇವನು ಮತ್ತೆ ಪ್ರಜ್ಞೆ ಬರಬೇಕು. ನಾನು ಇವನ ಜೊತೆ ಮಾತಾಡಲೇಬೇಕು.